ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಬರ್ರಿ, ಇವತ್ತು ಸೂಪರ್ ಆಗಿರುವಂಥ ಒಂದು ಚಳ್ಳಕಾಯಿ ಉಪ್ಪಿನಕಾಯಿನ ಮಾಡೋದು ತೋರಿಸಿದ್ದೀನಿ ನಾನಿವತ್ತು. ಈ ಬೇಸಿಗೆಯಲ್ಲಿ ಅವು ಸಿಗ್ತಾವು. ನೀವು ಹೋಗಿ ಮಾರ್ಕೆಟ್ ಒಳಗೆ ಕೇಳಿದ್ರೆ ಚಳ್ಳಕಾಯಿ ಅಂತಂದ್ರೆ ಕೊಡ್ತಾರೆ. ಆಮೇಲೆ ಎಲ್ಲ ಕಡೆ ಸಿಗಂಗಿಲ್ಲ, ಇವು ರೇರ್ ಆಗಿ ಸಿಗ್ತಿರ್ತಾವೆ. ಈಗ ಎಲ್ಲ ಕಡೆ ಬರೋವಂಥವು, ಮೊದಲಿಗೆ ಎಲ್ಲ ಕಡೆ ಸಿಗ್ತಿರ್ಲಿಲ್ಲ. ಹೋಗಿ ತೊಗೊಂಡು ಬಂದು ಈ ಉಪ್ಪಿನಕಾಯಿನ ಹಾಕಿ ರುಚಿ ನೋಡ್ರಿ ಅಂತ ಹೇಳ್ತೀನಿ. ಇವನ್ನೆಲ್ಲ ನಾನು ಚಳ್ಳಕಾಯಿನ ತೊಳೆದಿಟ್ಕೊಂಡು ಒಂದೊಂದೇ ಜಜ್ಜಿದೆ, ಅದನ್ನ ಒಂದೊಂದೇ ಜಜ್ಜಿಕೊಂಡು, ಅಂದರೆ ಒಂದು ಸೀಳು ಹಾಕ್ಬೇಕು ಅಷ್ಟು, ಅದಕ್ಕೆ ಪೂರ್ತಿ ಜಜ್ಜಂಗಿಲ್ಲ. ಹಾಕಿ ಅದಕ್ಕೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ನಾವು ಹಾಕ್ಕೊಂಡು, ಮತ್ತು ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಂಡು, ಈ ಅಗಸಿ ಕಾಳನ್ನ ನಾವೆಲ್ಲೂ ಹುರಿದಿಲ್ಲ, ಬಿಸಿಲಲ್ಲಿ ಇಟ್ಟಿದ್ದೆ. ಬೆಳಗ್ಗೆ ಬಿಸಿಲಿಗಿಟ್ಟು ಸಾಯಂಕಾಲ ತಂದು ಒಂದು ಚೆನ್ನಾಗಿ ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 kg ಚಳ್ಳಕಾಯಿಗೆ ನಾನು ಒಂದು 1/4 kg ಅಷ್ಟು, 1/4 kgಗಿಂತ ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಜಾಸ್ತಿ ಇದನ್ನು ಹಾಕ್ಕೊಂಡಿದ್ದೀನಿ. ಅಗಸಿ ಕಾಳನ್ನು ಹಾಕ್ಕೊಂಡು ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಅಂದರೆ ಇದು ಪೂರ್ತಿ ಕಾಯಿ ಮುಳುಗೋವರೆಗೂ ನಮಗೆ ರಸ ಆಗಬೇಕು. ಅಂದರೆ ಇವು ಕಾಯಿ ಕಪ್ಪಾಗಂಗಿಲ್ಲ, ಇಲ್ಲಾಂದರೆ ಕಪ್ಪಾಗ್ತಾವು. ಇದನ್ನು ನಾವು 3 ದಿನ ನಾವು ಬಿಸಿಲಿಗೆ ಇಡಬೇಕು ಅಂತ ಅಂತೀವಿ. 3 ದಿನ ಇಟ್ಟಾದ್ಮೇಲೆ ನಾನು ತೋರಿಸ್ತೀನಿ. ನೆಕ್ಸ್ಟ್ ಇನ್ನೂ 2 ದಿನ ಇಡಬೇಕಾಗತ್ತೆ. ಅಂದರೆ ಇದು ಒಂದು ಸ್ವಲ್ಪ ಲೋಳೆ ಕಡಿಮೆ ಆಗುತ್ತೆ, ಎಷ್ಟು ನಾವು ಬಿಸಿಲಿಗೆ ಇಡ್ತೀವಿ ಅಷ್ಟು. ನೋಡಲಿ, 3 ದಿನ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ನಮ್ಮ ಉಪ್ಪಿನಕಾಯಿ ರೆಡಿ ಆಗೈತಿ. ನೀವು ಈ ಚಳ್ಳಕಾಯಿನ ತೊಗೊಂಡು ಬಂದು ಉಪ್ಪಿನಕಾಯಿ ಹಾಕ್ರಿ, ಟೇಸ್ಟ್ ನೋಡ್ರಿ ಹೆಂಗಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಹಂಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ.